ನಮಸ್ಕಾರ. IPL 2026ರಲ್ಲಿ CSK ಗೆದ್ದ ಮೇಲೆ ಅಂಕಪಟ್ಟಿಯಲ್ಲಿ ಕೋಲಾಹಲ. ಆದರೆ RCBಗೆ ಯಾವ ಸ್ಥಾನ, ಯಾವ ತಂಡಗಳು ಯಾವ ಸ್ಥಾನದಲ್ಲಿವೆ ಅಂತ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಈ ಕೂಡಲೇ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಪ್ರಕಾರ ಈ ಬಾರಿಯ IPLನಲ್ಲಿ ಟಾಪ್ 4 ಬರುವ ತಂಡಗಳು ಯಾವುವು ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ. ಇನ್ನು ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಪಂದ್ಯ ಮುಕ್ತಾಯಗೊಂಡದ್ದು. ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ನಿಗದಿತ 20 ಓವರ್ಗೆ 5 ವಿಕೆಟ್ ಕಳೆದುಕೊಂಡು 192 ರನ್ಗಳನ್ನು ಕಲೆ ಹಾಕಿತ್ತು. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪರವಾಗಿ ಸಂಜು ಸ್ಯಾಮ್ಸನ್ 48 ಹೊಡೆದರೆ ಡೆವಾಲ್ಡ್ ಬ್ರೇವಿಸ್ 41, ಆಯುಷ್ ಮಾತ್ರೆ 38 ರನ್ ಹೊಡೆದು ಗರಿಷ್ಠ ಸ್ಕೋರರ್ ಎನಿಸಿಕೊಂಡರೆ, ಇತ್ತ ಕೋಲ್ಕತ್ತಾ ತಂಡದ ಪರವಾಗಿ ಕಾರ್ತಿಕ್ ತ್ಯಾಗಿ 2, ಅಂಕುಲ್ ರಾಯ್ 1, ಸುನಿಲ್ ನಾರಾಯಣ್ 1 ವಿಕೆಟ್ ಪಡೆದು ಮಿಂಚಿದ್ರು. ಇನ್ನು 193 ರನ್ಗಳ ಗುರಿ ಬೆನ್ನಟ್ಟಿದ KKR ತಂಡದ ಪರವಾಗಿ ರಮನ್ ದೀಪ್ ಸಿಂಗ್ 35, ರೋಮನ್ ಪವೆಲ್ 31, ಅಜಿಂಕ್ಯ ರಹಾನೆ 28 ರನ್ ಹೊಡೆದರು. ಅಂತಿಮವಾಗಿ KKR ತಂಡ ಕೇವಲ 160ಕ್ಕೆ 7 ವಿಕೆಟ್ ಕಳೆದುಕೊಂಡು 32 ರನ್ಗಳ ಹೀನಾಯ ಸೋಲು ಅನುಭವಿಸಿದರೆ, ಇತ್ತ CSK ತಂಡ ಈ ಬಾರಿಯ IPLನಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಪಂದ್ಯ ಗೆದ್ದು ದಾಖಲೆ ಬರೆದಿದೆ. ಹೀಗಾಗಿ 32 ರನ್ಗಳ ಅಂತರದಲ್ಲಿ ಗೆಲ್ಲುತ್ತಿದ್ದಂತೆ CSK ಅಂಕಪಟ್ಟಿಯಲ್ಲಿ ಕೂಡ ಮೇಲೇರದ್ದು. ಈ ಬಳಿಕ ಹೊಸ ಅಂಕಪಟ್ಟಿ ಕೂಡ ಬಿಡುಗಡೆಯಾಗಿದೆ ಸ್ನೇಹಿತರೆ. ಹಾಗಾದರೆ ಬಿಡುಗಡೆಯಾದ ಹೊಸ ಅಂಕಪಟ್ಟಿ ಕಡೆ ನಾವು ನೋಡ್ತಾ ಬರೋದಾದರೆ, ಮೊದಲನೆಯ ಸ್ಥಾನದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವಿದ್ದು, ರಾಜಸ್ಥಾನ್ ರಾಯಲ್ಸ್ ತಂಡ ಆಡಿರುವ 5 ಪಂದ್ಯದಲ್ಲಿ 4 ಗೆದ್ದಿದೆ. 1 ಪಂದ್ಯ ಸೋತಿರುವ ಇವರು 8 ಅಂಕ ಸಂಪಾದಿಸಿ ನಂಬರ್ 1 ಇದ್ದರೆ, ನಂಬರ್ 2 ಪಂಜಾಬ್ ಕಿಂಗ್ಸ್ ಕೂಡ ಆಡಿರುವ 4 ಪಂದ್ಯಗಳಲ್ಲಿ 3 ಗೆದ್ದು 1 ಪಂದ್ಯ 100 ಗೆದ್ದುಕೊಂಡಿದೆ. ಹೀಗಾಗಿ 7 ಅಂಕ ಸಂಪಾದಿಸಿರುವ ಇವರು 2ನೇ ಸ್ಥಾನದಲ್ಲಿದ್ದರೆ, ನಂಬರ್ 3 ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೂಡ 4 ಪಂದ್ಯದಿಂದ 3 ಪಂದ್ಯ ಗೆದ್ದು 1 ಸೋತರೆ ಇವರು 6 ಅಂಕ ಸಂಪಾದಿಸಿದರೆ, ನಂಬರ್ 4 ಸನ್ರೈಸರ್ಸ್ ಹೈದರಾಬಾದ್ ಕೂಡ 5 ಪಂದ್ಯ ಆಡಿ 2 ಗೆದ್ದು 3 ಸೋತಿದೆ. ಇವರು 4 ಅಂಕ ಸಂಪಾದಿಸಿ ಟಾಪ್ 4 ಇದ್ದರೆ, ನಂಬರ್ 5 ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಆಡಿರುವ 4 ಪಂದ್ಯದಿಂದ 2 ಗೆದ್ದು 2 ಸೋತು 4 ಅಂಕ ಸಂಪಾದಿಸಿದರೆ, ಇನ್ನು 6ನೇ ಸ್ಥಾನದಲ್ಲಿ ಗುಜರಾತ್ ಜೈಂಟ್ಸ್ ತಂಡವಿದ್ದು, ಗುಜರಾತ್ ಆಡಿರುವ 4 ಪಂದ್ಯದಿಂದ 2 ಗೆದ್ದು 2 ಸೋತಿದೆ. ಇನ್ನು 7, 8, 9, 10ನೇ ಸ್ಥಾನದಲ್ಲಿ ಕ್ರಮವಾಗಿ ಲಕ್ನೋ ಸೂಪರ್ ಜೈಂಟ್ಸ್, ಚೆನ್ನೈ ಸೂಪರ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್, ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವಿದ್ದು, ಇನ್ನು KKR ತಂಡ ಈ ಬಾರಿಯ IPL 2026ರಲ್ಲಿ ಇನ್ನೂ ಖಾತೆಯನ್ನೇ ತೆರೆದಿಲ್ಲ. ಅಂದರೆ ಆಡಿರುವ 5 ಪಂದ್ಯದಲ್ಲಿ 4 ಸೋತು 1 ಪಂದ್ಯ 100 ಕಂಡಿದೆ. ಇತ್ತ ಪಂಜಾಬ್ ಕಿಂಗ್ಸ್ ಈ ಬಾರಿ IPLನಲ್ಲಿ ಸೋಲೆ ಕಂಡಿಲ್ಲ. ಇನ್ನು IPL ಟಾಪ್ 4ನಲ್ಲಿ ರಾಜಸ್ಥಾನ್ ರಾಯಲ್ಸ್, ಪಂಜಾಬ್ ಕಿಂಗ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಈಗಾಗಲೇ ಟಾಪ್ 4ನಲ್ಲಿ ಕಾಣಿಸಿಕೊಂಡಿವೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ.